ಇವತ್ತು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ MLA ಸತೀಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ನಾವು ಎಲ್ಲರೂ ಧರ್ಮಸ್ಥಳ ಯಾತ್ರೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಆಗಿರೋ ಅನ್ಯಾಯಕ್ಕೆ ಧರ್ಮಸ್ಥಳದಲ್ಲಿ 50 ವರ್ಷದಿಂದ ನಾವು ನೋಡುತ್ತಾ ಇರೋದು, ಒಂದು ಕಲ್ಲು ಎತ್ಕೊಂಬಂದ್ರೂ ಬಸ್ ಮುಂದೆ ಹೋಗ್ತಾ ಇದ್ದಿಲ್ಲ. ಅಂಥ ಜಾಗದಲ್ಲಿ ಏನೇನೋ ನಡೀತಾ ಇದೆ ಅಂದ್ಬಿಟ್ಟು ಏನೋ ಹೇಳ್ತಾ ಇದ್ದಾರೆ. ಅದು ನಮಗೆ ನಂಬೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಧರ್ಮಸ್ಥಳದಲ್ಲಿ ಮಂಜುನಾಥ ದೇವರಿದ್ದಾರೆ. ಆ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಆ ದೇವ್ರಿಗೋಸ್ಕರ ನಾವೆಲ್ಲರೂ ಹೋಗಿ ಅಲ್ಲಿ ಅನ್ಯಾಯನ ನಾವು ತಡೆಗಟ್ತಾ ಇದ್ದೀವಿ. ಸುಮಾರು ನಾವು ಒಂದು 10 ಬಸ್ಸು, ಒಂದು 500 ಕಾರುಗಳ ಮೇಲೆ ಹೋಗ್ತಾ ಇದ್ದೀವಿ. ಹೆಣ್ಮಕ್ಳು ಸುಮಾರು 400 ಜನ ಇದ್ದೀವಿ. ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ ನಮ್ಮ ಸನಾತನ ಧರ್ಮಕ್ಕೆ ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ ನಮ್ಮ ಧರ್ಮನ ಉಳಿಸ್ಕೊಳ್ಳಲಿಕ್ಕೆ ನಾವೇ ಹೋರಾಟ ಮಾಡಬೇಕು ಅಂತ ಪರಿಸ್ಥಿತಿ ಬಂದಿದೆ. ಈ ಕೆಲವ್ರು ಇದ್ದಾರೆ ನಮ್ಮ ಧರ್ಮದವರೇ ನಮ್ಮ ಧರ್ಮಕ್ಕೆ ವಿರೋಧ. ಇವಾಗ ಆಗ್ತಾ ಇರೋದು ಹಂಗೆ. ಧರ್ಮಸ್ಥಳದಲ್ಲಿ ನಮ್ಮ ಧರ್ಮದವರೇ ಲೆಫ್ಟಿಸ್ಟ್ಗಳಿದಾರಲ್ಲ, ಅವ್ರನ್ನ ಎಲ್ಲಿ ಹೆಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಅವ್ರನ್ನೆಲ್ಲ ದೇಶ ಬಿಟ್ಟು ಓಡಿಸ್ಬೇಕು. ಓಡಿಸ್ರೇ ನಮ್ಮ ಹಿಂದೂ ಧರ್ಮ ಇಲ್ಲಿ ಉಳಿಲಿಕ್ಕೆ ಸಾಧ್ಯ. ನಮ್ಮ ಧರ್ಮವನ್ನು ಉಳಿಸ್ಲಿಕ್ಕೆ ನಾವೆಲ್ಲರೂ ಸೇರಿ ನಾವು ಇವತ್ತು ಹಿಂದೂಗಳೆಲ್ಲ ಸೇರಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಧರ್ಮಸ್ಥಳದ ಕ್ಷೇತ್ರದ ನಮ್ಮ ಏನು ಹೆಗ್ಡೆ ಅವರು ಇದ್ದಾರೆ, ವೀರೇಂದ್ರ ಹೆಗ್ಡೆ ಅವರು, ಅವ್ರ ಜೊತೆ ನಾವೆಲ್ಲರೂ ಇದ್ದೀವಿ ಅನ್ನೋ ಒಂದು ಬೆಂಬಲವನ್ನು ಸೂಚಿಸಲಿಕ್ಕೆ ನಾವಿಲ್ಲಿ ಸಾವಿರಾರು ಕಾರುಗಳಲ್ಲಿ ನಾವೆಲ್ಲರೂ ಇಲ್ಲಿ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಧರ್ಮಸ್ಥಳದ ಜೊತೆ ಯಾವತ್ತೂ ನಾವು ಇರ್ತೀವಿ. ಧರ್ಮವನ್ನು ನಾವು ಬಿಟ್ಕೊಡಲ್ಲ ಅನ್ನೋ ಒಂದು ಒಗ್ಗಟ್ಟಿನಿಂದ ನಾವೆಲ್ಲ ಹೋಗ್ತಾ ಇದ್ದೀವಿ ಇಲ್ಲಿಂದ.